ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಹಬ್ಬವು ಪ್ರತಿ ವರ್ಷ ಜನವರಿ 14ನೇ ತಾರೀಕಿನಂದು ಆಚರಿಸಲಾಗುತ್ತದೆ. ಆದರೆ ಈ ವರ್ಷ ಸೂರ್ಯ ಜನವರಿ 14ರಂದು ರಾತ್ರಿ 8:43 ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅದಕ್ಕಾಗಿಯೇ ಉದಯ ತಿಥಿಯ ಪ್ರಕಾರ ಮರುದಿನ ಅಂದರೆ ಜನವರಿ 15ನೇ ತಾರೀಕಿನಂದು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ದಿನದಂದು ರಾಶಿಗನುಗುಣವಾಗಿ ಸೂರ್ಯ ದೇವನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸಿ ರಾಶಿ ಚಕ್ರದ ಪ್ರಕಾರ ಅರ್ಘ್ಯವನ್ನು ನೀಡಿದರೆ ಸೂರ್ಯನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮೇಷರಾಶಿಯವರು ಓಂ ಸರ್ವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 1 ಜಪಮಾಲೆ ಪೂರ್ಣಗೊಳ್ಳುವವರೆಗೆ, ಅಂದರೆ 1 ಜಪಮಾಲೆಯಲ್ಲಿ 108 ಜಪಮಣಿಗಳಿರುತ್ತವೆ. ಈ ರೀತಿ 1 ಜಪಮಾಲೆ ಪೂರ್ತಿ ಜಪಿಸಬೇಕು. ನಂತರ ಕೆಂಪು ಹೂವು, ಅರಿಶಿನ, ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ. ವೃಷಭ ರಾಶಿಯವರು ಓಂ ಜಗತ್ ನಂದಾಯ ನಮಃ ಈ ಮಂತ್ರವನ್ನು ಜಪಿಸಿ ಬಿಳಿ ಶ್ರೀಗಂಧ, ಹಾಲು, ಬಿಳಿ ಹೂವುಗಳು, ಎಳ್ಳು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದರಿಂದ ದೊಡ್ಡ ಜವಾಬ್ದಾರಿಯನ್ನು ಪಡೆಯುವ ಮತ್ತು ಪ್ರಮುಖ ಯೋಜನೆಗಳನ್ನು ಪ್ರಾರಂಭಿಸುವ ಅವಕಾಶಗಳು ದೊರೆಯುತ್ತವೆ. ಮಿಥುನ ರಾಶಿಯವರು ಓಂ ಜರತ್ಕಾರಾಯ ನಮಃ ಮಂತ್ರವನ್ನು ಪಠಿಸಿ ಎಳ್ಳು, ಗರಿಕೆ, ಹೂವುಗಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಈ ದಿನ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ. ಇದು ಸಂಪತ್ತು ವೃದ್ಧಿಯಾಗುವಲ್ಲಿ ಸಹಾಯ ಮಾಡುತ್ತದೆ. ಕರ್ಕಾಟಕ ರಾಶಿಯವರು ಓಂ ಆತ್ಮರೂಪಿಣೇ ನಮಃ ಮಂತ್ರವನ್ನು ಜಪಿಸಿ ನೀರಿನಲ್ಲಿ ಹಾಲು, ಅಕ್ಕಿ, ಎಳ್ಳು ಮಿಶ್ರಣ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದರಿಂದ ಅಪಶ್ರುತಿ, ಜಗಳ, ಅಡೆತಡೆಗಳು ನಿವಾರಣೆ ಆಗುತ್ತದೆ. ಸಿಂಹ ರಾಶಿಯವರು ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸೂರ್ಯನಿಗೆ ಕುಂಕುಮ, ಕೆಂಪು ಹೂವು, ಎಳ್ಳನ್ನು ನೀರಿನಲ್ಲಿ ಸೇರಿಸಿ ಅರ್ಘ್ಯವನ್ನು ನೀಡಿ. ಇದು ಕೆಲವು ಮಹತ್ತರವಾದ ಸಾಧನೆಯನ್ನು ಮಾಡಲು ಸಹಾಯ ಮಾಡುತ್ತದೆ. ಕನ್ಯಾ ರಾಶಿಯವರು ಓಂ ದೀಪ್ತ ಮೂರ್ತಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ ನೀರಿನಲ್ಲಿ ಎಳ್ಳು, ಗರಿಕೆ, ಹೂವುಗಳನ್ನು ಸೇರಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಹಸುವಿಗೆ ಮೇವು ಅಥವಾ ಗೋಗ್ರಾಸ ನೀಡಿದರೆ ಶುಭ ಸುದ್ದಿ ಬರುತ್ತದೆ. ತುಲಾ ರಾಶಿಯವರು ಓಂ ಶ್ರೀಮತೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಸೂರ್ಯನಿಗೆ ಶ್ರೀಗಂಧ, ಹಾಲು, ಅಕ್ಷತೆ, ಎಳ್ಳನ್ನು ಬೆರೆಸಿ ಅರ್ಘ್ಯವನ್ನು ಅರ್ಪಿಸಬೇಕು. ವ್ಯಾಪಾರದಲ್ಲಿ ಲಾಭ ಬರುತ್ತದೆ, ಶತ್ರುಗಳು ಮಿತ್ರರಾಗುತ್ತಾರೆ. ವೃಶ್ಚಿಕ ರಾಶಿಯವರು ಓಂ ಬ್ರಾಹ್ಮಣೇ ನಮಃ ಎಂಬ ಮಂತ್ರವನ್ನು ಪಠಿಸಿ ನೀರಿನಲ್ಲಿ ಕುಂಕುಮ, ಕೆಂಪು ಹೂವು, ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಈ ಕಾರಣದಿಂದಾಗಿ ವಿದೇಶಿ ಕೆಲಸಗಳಿಂದ ಲಾಭ ಮತ್ತು ಒಳ್ಳೆಯ ಪ್ರಯಾಣ ದೊರೆಯುತ್ತದೆ. ಧನು ರಾಶಿಯವರು ಓಂ ವೀರಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು. ನೀರಿನಲ್ಲಿ ಅರಿಶಿನ, ಕುಂಕುಮ, ಹಳದಿ ಹೂವು, ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮ ವಿಜಯ ಅಥವಾ ಯಶಸ್ಸಿಗೆ ಕಾರಣವಾಗುತ್ತದೆ. ಮಕರ ರಾಶಿಯವರು ಓಂ ಜಯಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ನೀರಿನಲ್ಲಿ ಕಡು ನೀಲಿ ಹೂವು, ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದರಿಂದ ಯೋಗ ಮತ್ತು ವಿಶೇಷ ಹಕ್ಕುಗಳು ಸಿಗುತ್ತವೆ. ಕುಂಭ ರಾಶಿಯವರು ಓಂ ಸತ್ಯಾನಂದ ಸರ್ವಸ್ವರೂಪಿಣೇ ನಮಃ ಎಂಬ ಮಂತ್ರವನ್ನು ಜಪಿಸಿ ನೀರಿನಲ್ಲಿ ನೀಲಿ ಹೂವುಗಳು, ಕಪ್ಪು ಎಳ್ಳುಂಡೆ, ಸಾಸಿವೆ ಎಣ್ಣೆ, ಕಪ್ಪು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದರಿಂದ ವಿರೋಧಿಗಳಿದ್ದರೂ ಸೋಲುತ್ತಾರೆ. ಒಳ್ಳೆಯ ಕೆಲಸಗಳಿಂದ ಉಡುಗೊರೆಗಳು ಸಿಗುತ್ತವೆ. ಮೀನರಾಶಿಯವರು ಓಂ ಭಗವತೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಅರಿಶಿನ, ಕುಂಕುಮ, ಹಳದಿ ಹೂವುಗಳು ಮತ್ತು ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಇದರಿಂದ ಗೌರವ, ಕೀರ್ತಿ ಹೆಚ್ಚಾಗುತ್ತದೆ. ಮೇಲೆ ಹೇಳಿದ ಮಂತ್ರವನ್ನು ಜಪಿಸುವಾಗ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪಿಸಿದರೆ ಏಕಾಗ್ರತೆ, ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗುತ್ತದೆ. ಒಂದು ವೇಳೆ ಜಪಮಾಲೆ ಇಲ್ಲವೆಂದಾದರೂ 21 ಬಾರಿ ಅಥವಾ 108 ಬಾರಿ ನಿಮ್ಮ ರಾಶಿಗೆ ಅನುಗುಣವಾದ ಮಂತ್ರವನ್ನು ಜಪಿಸಿ. ಇದರಿಂದ ಪೂಜೆಗೆ ತಕ್ಕ ಪ್ರತಿಫಲವಾಗಿ ಸೂರ್ಯದೇವನ ಆಶೀರ್ವಾದದ ಜೊತೆ ಸೂರ್ಯದೇವನ ಮಗನಾದ ಶನಿಯ ಅನುಗ್ರಹ ಪ್ರಾಪ್ತಿಯಾಗಿ ಶನಿ ದೋಷ ನಿವಾರಣೆಯಾಗಿ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.